ಹಾಗೆ ಆಗಿದ್ದು ಬಾತುಕೋಳಿನೆಲ್ಲೂ ಇಂಪೋರ್ಟ್ ಮಾಡಿರ್ಲಿಲ್ವಂತ ಯಾರೋ ಫ್ರೆಂಡ್ ಕೊಟ್ರಂತೆ. ಅದು ಎಲ್ಲಿಂದ ನೋಡೋಣ. ಅದಕ್ಕಿಂತ ಮುಂಚೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ ಮೇಲೆ ರೈಡ್ ಆಗುತ್ತಾ? ಅಕ್ರಮವಾಗಿ ಹಾವು ಸಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ರೈಡ್ ಏನಾದ್ರೂ ಆಗುತ್ತಾ? ಅರಣ್ಯ ಇಲಾಖೆಯವರು ರೈಡ್ ಮಾಡ್ತಾರಾ? ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದಿಂದ ರೈಡ್ ಆಗೇ ಬಿಡುತ್ತಾ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಮಾಹಿತಿಯನ್ನು ಅರಣ್ಯ ಇಲಾಖೆಗೆ ಆಲ್ರೆಡಿ ಪಡೆದುಕೊಂಡಿದೆಯಂತೆ. ಯಾವುದೇ ಅನುಮತಿ ಪಡೆಯದೆ ಹಾವು ಸಾಕಿದ್ದಾರೆ. ಅನುಮತಿ ಪಡೆಯೋದಂದ್ರೆ ಅನುಮತಿ ಇಲ್ಲವೇ ಇಲ್ಲ ಅದಕ್ಕೆ ಪಡೆಯಕ್ಕೆ, ಇನ್ನೇ ಅನುಮತಿ ಪಡೆಯೋದು. ಈ ಹಿಂದೆ ಬಾತುಕೋಳಿ ಸಾಕಿ ವಿವಾದಕ್ಕೀಡಾಗಿದ್ರು ನಟ ದರ್ಶನ್. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಬಾತುಕೋಳಿಯನ್ನ ನಟ ದರ್ಶನ್ ಸಾಕಿದ್ರು. ಅನುಮತಿ ಪಡೆಯದೆ ಬಾತುಕೋಳಿಯನ್ನ ಸಾಕಿದ್ರು ದರ್ಶನ್. ಅವ್ರ ವಿರುದ್ಧ ಕೇಸ್ ಆಗಿತ್ತು, ಮೊನ್ನೆ ಹೋಗ್ಬೇಕಿತ್ತು ಕೋರ್ಟ್ಗೆ, ಬಟ್ ಹೋಗಿರ್ಲಿಲ್ಲ. ಇದೇ ಪ್ರಕರಣದಲ್ಲಿ ದರ್ಶನ್ ವಿಜಯಲಕ್ಷ್ಮಿಗೆ ಸಮನ್ಸನ್ನ ಕೂಡ ಕೊಟ್ಟಿತ್ತು ಕೋರ್ಟ್. ಫಾರಿನ್ ಮೂಲದ ಬಾತುಕೋಳಿಯನ್ನ ಸಾಕಿದ್ದಕ್ಕೆ. ಅಂದ್ರೆ ಈಗ ಒಂದೊಂದು ಕಾಲಕ್ಕೆ ಅವು ಜಾಗವನ್ನ ಚೇಂಜ್ ಮಾಡ್ತಾ ಇರ್ತವೆ, ವಲಸೆ ಬರುತ್ತವೆ. ಆ ಟೈಮಲ್ಲೆಲ್ಲೋ ಲಾಕ್ ಮಾಡಿದ್ದಾರೆ ಅಂತ ಮಾತುಗಳು ಓಡಾಡ್ತಾ ಇದ್ದಾವೆ. ಇಂಪೋರ್ಟ್ ಮಾಡ್ಕೊಳ್ತ್ರು, ಇಂಪೋರ್ಟೆಡ್ ಇದು ಅಂದ್ರೆ ಅದನ್ನ ಪರ್ಫ್ಯೂಮ್ ಬಾಟಲ್ಲ ಅಥವಾ ಮದ್ಯದ ಬಾಟಲ್ಲ ಅಲ್ವಾ? ಅಲ್ಲ ಕೆಲವೊಂದು ಪರ್ಮಿಷನ್ ಇರುತ್ತೆ.